100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 1 ಸ್ಟಾರ್ಟ್ ಮಾಡಿದಾಗ ನನ್ನ ತೂಕ ಇದ್ದಿದ್ದು 81.55. 34 ದಿನ ಆದಮೇಲೆ ಚೆಕ್ ಮಾಡ್ತಾಯಿದ್ರೆ 75 kg ಅಂದರೆ 6 kg ವೆಯ್ಟ್ ಲಾಸ್ ಆಯಿತು. ಹೇಗೆ ನಾನು 34 ದಿನದಲ್ಲಿ 6 kg ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂತ ವಿಡಿಯೋನ ನೋಡ್ಕೊಂಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 42 ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ. ಮತ್ತು ವೆಯ್ಟ್ ಯಾವಾಗ ತೋರಿಸ್ತೀರಾ ಅಂತ ಕೇಳಿದ್ದೀರಾ. ಒಂದು 60-70 ಡೇಸ್ ಕಂಪ್ಲೀಟ್ ಆದಮೇಲೆ ಅಗೇನ್ ನನ್ನ ತೂಕ ಎಷ್ಟು ಕಮ್ಮಿ ಆಗಿದೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾನು ಈ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ. ಒಂದು 6 ಗಂಟೆ ಹಂಗೆ ನಾನು ಡಿಟಾಕ್ಸನ್ನು ಕುಡಿಯೋದು. ಸುಮಾರು ಜನ ಕೇಳ್ತೀರಾ ಹೇಗೆ ಮಾಡೋದಂತ. ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ವಿಡಿಯೋ, ನೋಡಿ ಒಂದು ಸಲ 7 days 7 ಡಿಟಾಕ್ಸ್ ಡ್ರಿಂಕ್ಸ್ ಅಂತ ವಿಡಿಯೋ ಹಾಕಿದ್ದೀನಿ. ಅಲ್ಲಿ ನೋಡಿಕೊಂಡು ನೀವು ಈ ಡಿಟಾಕ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ವೆರಿ ಸಿಂಪಲ್. ಸೊ ಅದಾದಮೇಲೆ ಮಧ್ಯಾಹ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿದ್ದು ರಾಗಿ ಮಾಲ್ಟು, ತರಕಾರಿ ಸಲಾಡು, 2 ಹೋಲ್ ಎಗ್ಗು ಆ್ಯಂಡ್ ಸೀಬೆ ಹಣ್ಣನ್ನು ನನ್ನ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ರಾಗಿ ಮಾಲ್ಟ್ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ, ಟ್ಯಾಗ್ ಮಾಡಿರ್ತೀನಿ. ಸೊ ಚೆಕ್ಔಟ್ ಮಾಡಿ. ಈ ರೀತಿ ಒಂದು ಲೈಟ್ ಮೀಲ್, ಹೆಲ್ದಿ ಮೀಲನ್ನು ನನ್ನ ಒಂದು ಬ್ರೇಕ್ಫಾಸ್ಟ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನೇನು ತೊಗೋಬೋದಂದರೆ ಕಾರ್ಬ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ನ್ಯೂಟ್ರಿಷನ್ಸ್ ಇರಬೇಕು, ಈ ಥರದ್ದು ಎಲ್ಲ ಫೈಬರ್ ಇರಬೇಕು. ಆ ಥರ ಫುಡ್ ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೇಕು. ರಾಗಿಯಲ್ಲಿ ಸಾಕಷ್ಟು ಫೈಬರ್ ಮತ್ತು ಕಾರ್ಬ್ಸ್ ಇರುತ್ತೆ. ಆ್ಯಂಡ್ ಹೆಸರು ಕಾಳು ಸಲಾಡ್ ಮಾಡ್ಕೊಂಡಿದ್ದೆ. ಸಲಾಡಲ್ಲಿ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಎಗ್ಗಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಸೀಬೆಹಣ್ಣಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಥರ ನಾನೊಂದು ಬ್ರೇಕ್ಫಾಸ್ಟ್ ಪ್ಲೇಟನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೀವು ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ಯಾವ ರೀತಿ ನೀವು ಪ್ಲೇಟನ್ನು ಪ್ಲ್ಯಾನ್ ಮಾಡ್ತೀರೋ ಅದ್ರ ಮೇಲೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನಾದರೂ ರಿಪ್ಲೇಸ್ ಮಾಡ್ಬೋದಂದರೆ ಮಾಡ್ಕೊಳ್ಬೋದು. ರೈಸ್ ಐಟಮ್ ತೊಗೊಳ್ಬೋದು, ದೋಸೆ ತೊಗೊಳ್ಬೋದು, ಚಪಾತಿ, ಮುದ್ದೆ ಏನು ಬೇಕಾದರೂ ತೊಗೊಳ್ಬೋದು. ಕಾರ್ಬ್ಸ್ ಕಂಟೆಂಟು ಕಮ್ಮಿ ಇರಬೇಕು ಆ್ಯಂಡ್ ಪ್ರೋಟೀನ್, ನ್ಯೂಟ್ರಿಷನ್ಸ್, ಫೈಬರ್ ಇವೆಲ್ಲ ಸ್ವಲ್ಪ ಜಾಸ್ತಿ ನಿಮ್ಮ ಬಾಡಿಗೆ ಸಿಗಬೇಕು. ಆ ಥರದ ಒಂದು ಫುಡ್ ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಇಂಥದ್ದೇ ಬ್ರೇಕ್ಫಾಸ್ಟ್ ತೊಗೋಬೇಕಂತೇನಿಲ್ಲ, ತೊಗೊಳ್ಳೋಂಥ ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಬೇಕು. ಆ್ಯಂಡ್ ನಿಮ್ಮ ಹೆಲ್ದಿ ಒಂದು ಮೀಲನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಫ್ರೂಟ್ ಸಲಾಡ್ ಕೂಡ ತೊಗೊಳ್ಬೋದು ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ. ಒಂದೊಂದು ದಿನ ಒಂದೊಂದು ಥರ ಚೇಂಜಸ್ ಮಾಡ್ಕೊಳ್ತಾ ಹೋಗ್ಬೋದು. ನಾವು ಮಾಡಿದ ಹಾಗೆ ಮಾಡಬೇಕಂತೇನಿಲ್ಲ. ಸೊ ಜಸ್ಟ್ ನಾನು ಕೊಡ್ತಾ ಇರೋದು ಐಡಿಯಾಸ್ಗಳು. ಈ ಥರ ನೀವು ಪ್ಲೇಟರ್ಗಳನ್ನು ಡಿಫ್ರೆಂಟಾಗಿ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಹಸಿ ತರಕಾರಿಗಳನ್ನು ತೊಗೋಬೋದು, ಜೊತೆಗೆ ಪಲ್ಯಗಳು ತೊಗೋಬೋದು. ಈ ಥರದ್ದೆಲ್ಲ ನೀವು ಕಾಳುಗಳನ್ನ ಬೇಯಿಸಿ ಅದನ್ನು ಫ್ರೈ ಮಾಡ್ಕೊಂಡು ತೊಗೋಬೋದು. ಆ ಥರ ಎಲ್ಲ ಮಾಡ್ಕೊಳ್ಬೋದು. ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ನಾನು ಸ್ವಲ್ಪ ಬೇಬಿ ಕಾರ್ನ್ ಹಾಕಿ, ತರಕಾರಿ ಹಾಕಿ, ರೈಸ್ ಚಿತ್ರಾನ್ನ ರೀತಿಯಲ್ಲಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಫುಲ್ ಒಂದು ಬೌಲಷ್ಟು ಮತ್ತು ಸಲಾಡನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಗೋವಾ ಸೀಬೆಹಣ್ಣನ್ನು ತೊಗೊಂಡು ನನ್ನ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಂಡಿದ್ದೆ. ಅಗೇನ್ ಇದು ಮಸ್ಟ್ ಆ್ಯಂಡ್ ಶುಡ್ ನನ್ನ ವೆಯ್ಟ್ ಲಾಸಲ್ಲಿ ನನ್ನ ತೂಕ ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ವೆಯ್ಟ್ ಲಾಸ್ ಗ್ರೀನ್ ಟೀ, ಇದನ್ನು ನಾನು ಮೀಶೋಯಿಂದ ಬೈ ಮಾಡಿದ್ದು. ಫ್ಲಿಪ್ಕಾರ್ಟಲ್ಲೂ ಸೇಮ್ ಪ್ರಾಡಕ್ಟ್ ಅವೈಲೇಬಲ್ ಇದೆ, ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಶೋ ಆಗ್ತಾ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಾದರೂ ನೀವು ಬೈ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ಔಟ್ ಮಾಡ್ಬೋದು. ಅಲ್ಲಿಂದ ಕೂಡ ನೀವು ಇದನ್ನು 100% ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಲಿಂಕ್ ಥ್ರೂ ಇಂದ 10,000ಕ್ಕೂ ಹೆಚ್ಚು ಜನ ಇದನ್ನು ತೊಗೊಂಡಿದ್ದಾರೆ. ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಆ್ಯಂಡ್ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ನಿಮಗೂ ಬೇಕಂದರೆ ನೀವು ಇದನ್ನು 100% ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಜಸ್ಟ್ 364 ರೂಪಾಯಿಗೆ ಪ್ಯಾಕ್ ಆಫ್ 4 ಸಿಗ್ತಾಯಿದೆ. ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್. ಹಾಗೂ ಅಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಕಮೆಂಟಲ್ಲಿ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿದರೆ, ಗ್ರೀನ್ ಟೀ ಲಿಂಕ್ ಅಥವಾ ರಾಗಿ ಮಾಲ್ಟ್ ಲಿಂಕ್ ಅಂತ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕನ್ನು ನಿಮ್ಮ ಕಮೆಂಟ್ ಬಾಕ್ಸಿಗೆ ಕಳಿಸ್ಕೊಡ್ತೀನಿ. ವೇಯಿಂಗ್ ಮಷಿನ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ಎಲ್ಲಿ ತೊಗೊಂಡ್ರಿ ಅಂತ. ಅದನ್ನು ಕೂಡ ನಾನು ಮೀಶೋಯಿಂದನೇ ತೊಗೊಂಡಿದ್ದು. ಜಸ್ಟ್ 400 ರೂಪೀಸ್ ಏನೋ ಕೊಟ್ಟಿದ್ದೆ ನಾನು. ಇವಾಗ ಇನ್ನೂ ರೇಟ್ ಕಮ್ಮಿ ಆಗಿದೆ. ಯಾರಿಗಾದರೂ ವೇಯಿಂಗ್ ಮಷಿನ್ ಬೇಕಿದ್ರೂ ಕೂಡ ಚೆಕ್ಔಟ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಅರ್ಧ ಅವರ್ ಎಕ್ಸಸೈಸ್ ಮತ್ತು 1 ಅವರ್ ಶಟಲ್ ಕಾಕ್ ಕೂಡ ಆಡಿದೆ. ಸೊ ಎಕ್ಸಸೈಸ್ನ ನಾನು ಸಿಂಪಲಾಗಿ ನಂಗೆ ಗೊತ್ತಿರುವಂಥ ಎವ್ರಿ ಡೇ ಒಂದೇ ಥರ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ತೀನಿ. ನಿಮಗೆ ಎಕ್ಸ್ಟ್ರಾ ಎಕ್ಸಸೈಸ್ಗಳು ಗೊತ್ತು ಅಥವಾ ನಿಮಗೆ ಚೆನ್ನಾಗಿ ಬೇರೆ ಬೇರೆ ಎಕ್ಸಸೈಸ್ಗಳು ಬರುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಯೋಗ ಮಾಡ್ಬೋದು ಅಥವಾ ನಿಮಗೆ ಗೊತ್ತಿರುವಂಥ ಇನ್ನಷ್ಟು ಎಕ್ಸಸೈಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ನನಗೆ ಯಾವುದು ಕಂಫರ್ಟಬಲ್ ಅಥವಾ ಫ್ಲೆಕ್ಸಿಬಲ್ ಅಂತ ಅನಿಸುತ್ತೋ
ಅಂಥ ಎಕ್ಸಸೈಸ್ಗಳನ್ನು ನಾನು ಮಾಡ್ಕೊಳ್ತೀನಿ. ಸಾಕಷ್ಟು ಜನ ಕೇಳ್ತೀರಾ ವಾಕು ಮಾಡಬೇಕಾ ಎಕ್ಸಸೈಸು ಮಾಡಬೇಕಾ ಅಂತ. ಮಾಡಿದರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ವಾಕು ಮತ್ತು ಎಕ್ಸಸೈಸ್ ಎರಡೂ ಮಾಡೋದ್ರಿಂದ ಬೇಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟೈಮ್ ಇದ್ದರೆ ನೀವು ಖಂಡಿತ ಮಾಡ್ಬೋದು. ನನಗೆ ಟೈಮ್ ಕನ್ವೀನಿಯೆಂಟ್ ಆಗೋಲ್ಲ, ಹಾಗಾಗಿ ನಾನು ಜಸ್ಟ್ ಎಕ್ಸಸೈಸನ್ನು ಮಾಡ್ಕೊಳ್ತೀನಿ, ಜೊತೆಗೆ 1 ಅವರ್ ಶಟಲ್ ಕೂಡ ಆಡ್ತೀನಿ. ಸೊ ಈ ಥರ ನನ್ನ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ. ನೀವು ಶಟಲ್ಲು ಆಡ್ಬೋದು, ಬೆಳಗ್ಗೆನೂ ಎಕ್ಸಸೈಸ್ ಮಾಡ್ಕೋಬೋದು, ಸಂಜೆನೂ ಮಾಡ್ಕೋಬೋದು, 2 ಹೊತ್ತು ವಾಕು ಹೋಗ್ಬೋದು. ಅದರಿಂದ ಲಾಸ್ ಅಂತೂ ಏನಿಲ್ಲ, ವೆಯ್ಟ್ ಲಾಸ್ ಆಗುತ್ತಷ್ಟೇ. ಚೆನ್ನಾಗಿ ಹೆಲ್ದಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರ. ಸೊ ಆ ರೀತಿ ನೀವು ಮಾಡೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಬೇಗ. ಆದಷ್ಟು ಈ ಥರದ ಎಲ್ಲ ಎಕ್ಸಸೈಸ್ಗಳು ನಾನು ಮಾಡ್ತಾ ಇರೋ ಸಿಂಪಲ್ ಎಕ್ಸಸೈಸ್ ಆಗಿದ್ದರೂ ಕೂಡ ಹೊಟ್ಟೆ ಬೊಜ್ಜಾಗಿರ್ಬೋದು, ಆರ್ಮ್ಸ್ ಸಣ್ಣ ಮಾಡೋಕ್ಕೆ, ಇಂಚ್ ಲಾಸ್ಗೆ, ಇದೆಲ್ಲದಕ್ಕೂ ಕೂಡ ಫ್ಯಾಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಪ್ಲೇನ್ ರೈಸ್, 1-2 ಪೀಸ್ ಚಿಕನು, 1 ಎಗ್ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಆದಷ್ಟು ಲಿಕ್ವಿಡ್ ತೊಗೊಂಡ್ರೆ ಬೆಟರ್ ಅಂತ ನಾನು ಅಂದ್ಕೊಳ್ತೀನಿ. ಜೊತೆಗೆ ಪ್ರೋಟೀನ್ ಸೋರ್ಸ್ ಇರೋವಂಥದ್ದನ್ನು ತೊಗೊಳ್ಬೇಕು. ಅದಾದಮೇಲೆ ಎಂಡ್ ಆಫ್ ದ ಡೇ ನಾನು ತೊಗೊಳ್ಳೋದು ಈ ಮೆಂತ್ಯ ವಾಟರ್ ಆರ್ ಜೀರಾ ವಾಟರ್ ತೊಗೊಳ್ತೀನಿ. ಇವತ್ತು ಮೆಂತ್ಯ ವಾಟರನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ಕೇಳ್ತಾನೆ ಇರ್ತೀನ. ಒಂದು ಸಲ ನನ್ನ ಚಾನಲಲ್ಲಿ ಹಳೆ ವೀಡಿಯೋಗಳು ಚೆಕ್ಔಟ್ ಮಾಡಿ, ಎಷ್ಟೊಂದು ವೀಡಿಯೋ ಹಾಕಿದ್ದೀನಿ. ಪ್ರತಿ ವಿಡಿಯೋದಲ್ಲೂ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸೊ ಒಂದು ಸಲ ಚೆಕ್ಔಟ್ ಮಾಡಿ. ಎಷ್ಟೊಂದು ವೀಡಿಯೋಗಳು ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿದ್ದು ವೀಡಿಯೋಗಳು ಹಾಕಿದ್ದೀನಿ. ಹೀಗೆ ನಾನು 42ನೇ ದಿನ ಹೋಯಿತು. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ